ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿಯಂಪ್ಟಿವ್ ಪ್ರಯಾರಿಟಿ ಶೆಡ್ಯೂಲಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅಲ್ಲಿ ಎರಡು ತರ ಬರುತ್ತೆ. ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಸೊ ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಏನು ಅಂತಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತಂದ್ರೆ ಪ್ರೋಸೆಸ್ P1 ಇದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 4 ಮಿನಿಟ್ಸ್ ಬೇಕಲ್ವಾ. ಸೊ 4 ಮಿನಿಟ್ಸ್ ಕೂಡ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಪ್ರೋಸೆಸ್ಗೆ ನಾವು CPU ನ ಎಕ್ಸಿಕ್ಯೂಟ್ ಆಗೋದಕ್ಕೆ ಕೊಡಂಗಿಲ್ಲ. ಬಟ್ ಈ ಪ್ರಿಯಂಪ್ಟಿವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಿಚ್ ಆಗ್ತಾ ಇರ್ತವೆ. ಅಂದ್ರೆ ಒಂದೇ ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲ್ಲ. CPU ನ ನಾವು ಶೆಡ್ಯೂಲ್ ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಪ್ರೋಸೆಸ್ ಗಳಿಗೆ ಸ್ವಿಚ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅಂತ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇವಾಗ. ಸೊ ಫಸ್ಟ್ ನಾವೇನು ಕಂಡುಹಿಡಿಬೇಕು ಅಂತಂದ್ರೆ, ಈ ಒಂದು ಪ್ರಾಬ್ಲಮ್ ಗಳಲ್ಲಿ ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಮತ್ತೆ ರೆಸ್ಪಾನ್ಸ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಯಾವತ್ತಿದ್ರೂ ಕೂಡ 0 ಇಂದ ಶುರು ಆಗುತ್ತೆ. ಇಲ್ಲಿ ನಮಗೆ ಯೂನಿಟ್ಸ್ ಅನ್ನ ಸ್ಪೆಸಿಫೈ ಮಾಡಿಲ್ಲ. ಅರೈವಲ್ ಟೈಮ್ ಅನ್ನ ಕೊಟ್ಟಿದ್ದಾರೆ, ಬಟ್ ಟೈಮಿನ SI ಯೂನಿಟ್ ಅನ್ನ ಸ್ಪೆಸಿಫೈ ಮಾಡಿಲ್ಲ. ಮಿಲಿ ಸೆಕೆಂಡ್ಸು, ಮಿನಿಟ್ಸು. ಸೊ ನಾವೇನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಮಿನಿಟ್ಸ್ ಅಂತ. ಅಂದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ಇವಾಗ. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡ್ಬೇಕು. ಸೊ 0th ಮಿನಿಟ್ ಅಲ್ಲಿ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ದಟ್ ಈಸ್ P1. ಯಾಕಂತಂದ್ರೆ ನೀವು ಫಸ್ಟ್ ಒಂದು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಬರ್ಬೇಕಲ್ವಾ. ಅದೇ ರೀತಿ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಫಸ್ಟ್ ಬಂದು ಅರೈವಲ್ ಟೈಮ್ ಅಲ್ಲಿ ಬಂದು ನಿಂತಿರ್ಬೇಕು. ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದ್ರಿಂದ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇದು ಪ್ರಿಯಂಪ್ಟಿವ್ ಆಗಿದೆ. ಪ್ರಿಯಂಪ್ಟಿವ್ ಅಂತ ಅಂದ್ರೆ ನಾವು ಸ್ವಿಚ್ ಮಾಡ್ತಾ ಇರಬೇಕು. ಬಟ್ ಅವರು ಟೈಮ್ ಅನ್ನ ಸ್ಪೆಸಿಫೈ ಮಾಡಿಲ್ಲ, ಎಷ್ಟು ನಿಮಿಷಕ್ಕೆ ಸ್ವಿಚ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಕೇವಲ 1 ನಿಮಿಷ ಮಾತ್ರ ರನ್ ಮಾಡ್ತೀನಿ P1 ಅನ್ನ 0 to 1. ಸೊ 1 ಮಿನಿಟ್ ರನ್ ಮಾಡಿದ್ರೆ 4 ನಿಮಿಷದ ಕೆಲಸ ಇತ್ತು, ಬಟ್ 1 ನಿಮಿಷದ ಆಯ್ತು ಅಂತಂದ್ರೆ ಇನ್ನು ಉಳಿದಿರೋದೆಷ್ಟು, 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಅದೇ ರೀತಿ ಉಳ್ಕೊಂಡಿದೆ. ಈಗ ನಾವು ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 1 ನಿಮಿಷದ ಒಳಗಡೆ ಯಾವ ಯಾವ ಪ್ರೋಸೆಸ್ಗಳು ಬಂದಿವೆ ನೋಡಿ. 1 ನಿಮಿಷದ ಒಳಗಡೆ ಪ್ರೋಸೆಸ್ P1 ಬಂದಿದೆ, ಪ್ರೋಸೆಸ್ P2 ಬಂದಿದೆ. ಈಗ ಇವೆರಡರಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂದ್ರೆ ಯಾರಿಗೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಪ್ರಯಾರಿಟಿ ಯಾರಿಗೆ ಜಾಸ್ತಿ ಇರುತ್ತೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಅಂದ್ರೆ 0ಗೆ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೆ. 0 ಆದ್ಮೇಲೆ 1, 1 ಆದ್ಮೇಲೆ 2, 2 ಆದ್ಮೇಲೆ 3. ಅಂದ್ರೆ ಏನು, ಯಾರಿಗೆ ಕಡಿಮೆ ವ್ಯಾಲ್ಯೂ ಇರುತ್ತೆ ಅವರಿಗೆ ಜಾಸ್ತಿ ಪ್ರಯಾರಿಟಿ. 0 ಕಡಿಮೆ ಆದ್ರೆ ಪ್ರಯಾರಿಟಿ ಜಾಸ್ತಿ, ಆ ತರ. ಈಗ 0ಗೂ 10ಗೂ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ 0 ಚಿಕ್ಕ ವ್ಯಾಲ್ಯೂ ಬಟ್ ಪ್ರಯಾರಿಟಿ ಜಾಸ್ತಿ, 10 ದೊಡ್ಡ ವ್ಯಾಲ್ಯೂ ಬಟ್ ಪ್ರಯಾರಿಟಿ ಕಮ್ಮಿ, ಆ ತರ. ಈಗ ಹೆಂಗೆ ಅಂತಂದ್ರೆ, ನೀವು ಒಂದು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಫಸ್ಟ್ ಪ್ಲೇಸ್ ಗೆದ್ದವನು, ಥರ್ಡ್ ಪ್ಲೇಸ್ ಗೆದ್ದವನು, ಯಾರು ಫಸ್ಟ್ ಪ್ಲೇಸ್ ಗೆದ್ದವನ್ಗೆ ತಾನೇ ಪ್ರಯಾರಿಟಿ, ಆ ರೀತಿ. ಈಗ ಪ್ರೋಸೆಸ್ P1 1 ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇತ್ತು. 1 ನಿಮಿಷದೊಳಗಡೆ ಪ್ರೋಸೆಸ್ P1 P2 ಎರಡು ಬಂದಿದೆ. ಇವೆರಡರ ಪ್ರಿಯಾರಿಟಿ ನೋಡಿದ್ರೆ ಪ್ರೋಸೆಸ್ P1 3 ಇದೆ, ಪ್ರೋಸೆಸ್ P2 2. ಸೊ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ ಆಗಿರೋದ್ರಿಂದ ಪ್ರೋಸೆಸ್ P2 ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಬಿಕಾಸ್ ಅದರ ಪ್ರಯಾರಿಟಿ 2 ಇದೆ. ಸೊ 2 ನಿಮಿಷದ ಎಕ್ಸಿಕ್ಯೂಷನ್ ಬೇಕಿತ್ತು, ನಾನು 1 ನಿಮಿಷ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಸೊ ಇನ್ನ 1 ನಿಮಿಷದ ಕೆಲಸ ಉಳ್ಕೊಂಡಿದೆ. 1 + 1 will be 2. ಸೊ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದೆ, 1 ನಿಮಿಷ ಮೈನಸ್ ಮಾಡಿದೆ. ನೆಕ್ಸ್ಟ್ 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಅಂದ್ರೆ 2 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ, ಪ್ರೋಸೆಸ್ P1 P2 P3 ಮೂರು ಕೂಡ ಬಂದಿದೆ. ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಪ್ರಯಾರಿಟಿ ಯಾರಿಗೆ ಜಾಸ್ತಿ ಅವ್ರನ್ನ. ಯಾರಿಗೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. P1 P2 P3 ಅಲ್ಲಿ ನೋಡಿ 3 2 4 ಯಾವುದು ಚಿಕ್ಕ ವ್ಯಾಲ್ಯೂ 2. ಹಾಗಾಗಿ ಪ್ರೋಸೆಸ್ P2 ನೇ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಇನ್ನೊಂದು ನಿಮಿಷ. 2 + 1 will be 3. 1 ನಿಮಿಷದ ಕೆಲಸ ಬಾಕಿ ಇತ್ತು, ಇವಾಗ 0 ಆಯ್ತು. ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಿದೆ ಪ್ರೋಸೆಸ್ P2, ನನಗೆ ಇವಾಗ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3rd ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಯಾವ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 ಮತ್ತೆ P3. P2 ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ, ನನಗೆ ಬೇಡ. ಪ್ರೋಸೆಸ್ P4 4th ಮಿನಿಟ್ ಅಲ್ಲಿ ಬರುತ್ತೆ, ಇನ್ನು ಬಂದಿಲ್ಲ. 3rd ಮಿನಿಟ್ ಒಳಗಡೆ ಬಂದಿರೋದು ಎರಡೇ ಪ್ರೋಸೆಸ್. ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಪ್ರಯಾರಿಟಿ ಯಾರಿಗೆ ಜಾಸ್ತಿ. P1 3 ಇದೆ, P3 4 ಇದೆ. ಸೊ ಚಿಕ್ಕದು ಯಾವ್ದು ಇರುತ್ತೆ ವ್ಯಾಲ್ಯೂ ಅವರಿಗೆ ಪ್ರಯಾರಿಟಿ ಜಾಸ್ತಿ. ಸೊ 3 ಮತ್ತೆ 4 ಅಲ್ಲಿ 3 ಇಸ್ ದ ಸ್ಮಾಲರ್ ಒನ್ ಅಲ್ವಾ. ಸೊ ಪ್ರೋಸೆಸ್ P1 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅನದರ್ 1 ಮಿನಿಟ್. 3 + 1 will be 4. ಸೊ 3 ನಿಮಿಷದ ಕೆಲಸ ಬಾಕಿ ಇತ್ತು, ಈಗ ಇನ್ನ 2 ನಿಮಿಷದ ಮಾತ್ರ ಬಾಕಿ ಇದೆ. 4th ಮಿನಿಟ್ ಒಳಗಡೆ ಯಾವ ಯಾವ ಪ್ರೋಸೆಸ್ ಬಂದಿದೆ ನೋಡಿ. P4 ಕೂಡ ಇವಾಗ 4th ಮಿನಿಟ್ ಒಳಗಡೆ ಬಂತು. ಈಗ ಪ್ರೋಸೆಸ್ P1 P3 P4 ಅಲ್ಲಿ ಯಾರಿಗೆ ಪ್ರಯಾರಿಟಿ ಜಾಸ್ತಿ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. 3 4 1. ಸೊ ಪ್ರೋಸೆಸ್ P4 ಗೆ ಪ್ರಯಾರಿಟಿ ಬರುತ್ತೆ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು P4 ಅನ್ನ,
2 ಮಿನಿಟ್ ಎಕ್ಸಿಕ್ಯೂಟ್ ಮಾಡಬೇಕು, ಬಟ್ 1 ಮಿನಿಟ್ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದು. ನೆಕ್ಸ್ಟ್ ಇವಾಗ 5th ಮಿನಿಟ್ ಒಳಗಡೆನೆ ಈ ಎಲ್ಲ ಪ್ರೋಸೆಸ್ಗಳು ಬಂದಿದೆ. P1, P3, P4 ಅಲ್ಲಿ ಯಾರಿಗೆ ಪ್ರಯಾರಿಟಿ ಜಾಸ್ತಿ? P4ಗೆ, ಯಾಕಂತಂದ್ರೆ ಅದ್ರದ್ದು ಲೋಯರ್ ವ್ಯಾಲ್ಯೂ ಇದೆ. ಸೊ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇತ್ತು, ಈಗ ಮತ್ತೆ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಯಿತು, ಅದ್ರದ್ದು ಫುಲ್ ಕೆಲಸ ಮುಗೀತು. 5 + 1 will be 6. ಪ್ರೋಸೆಸ್ P4 ಎಕ್ಸಿಕ್ಯೂಟ್ ಆಗಿದೆ. ನೆಕ್ಸ್ಟ್ 6th ಮಿನಿಟ್ ಒಳಗಡೆ ಉಳಿದಿರುವಂತಹ 2 ಪ್ರೋಸೆಸ್ಗಳು ಬಂದಿದೆ. ಇದು 0th ಮಿನಿಟ್, ಇದು 2nd ಮಿನಿಟ್ ಅಲ್ಲಿ. ಈಗ ಪ್ರಯಾರಿಟಿನ ನೋಡ್ತಾ ಹೋದ್ರೆ ಫಸ್ಟ್ ಪ್ರಯಾರಿಟಿ ಯಾರಿಗೆ? P1ಗೆ, ಯಾಕಂತಂದ್ರೆ ಇದ್ರ 3 ಇದೆ, P3 ಇದು 4 ಇದೆ. ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಯಾರಿಟಿ. P1 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ? 1 ನಿಮಿಷ. 6 + 1 will be 7. ಸೊ ಇನ್ನು ಏನು ಉಳಿತು? 1 ನಿಮಿಷದ ಕೆಲಸ ಉಳ್ಕೊಂತು. 2 ನಿಮಿಷದ ಉಳಿತು, ಇನ್ನು 1 ನಿಮಿಷ ಉಳ್ಕೊಂತು. ಈಗ ನೋಡಿ ನೆಕ್ಸ್ಟ್ ಮತ್ತೆ ನೀವು ಈ ಎರಡೇ ಪ್ರೋಸೆಸ್ಗಳಿರೋದು 7th ಮಿನಿಟ್ ಒಳಗಡೆನೆ ಬಂದಿದೆ. ಇವೆರಡನ್ನು ಪ್ರಿಯಾರಿಟಿ ನೋಡಿದ್ರೆ P1 ಮತ್ತೆ ಎಕ್ಸಿಕ್ಯೂಟ್ ಮಾಡಬೇಕು. ಸೊ 0 ಆಗುತ್ತೆ. ಅದ್ರ ಬದಲು ಏನ್ ಮಾಡ್ತೀನಿ ಅಂತಂದ್ರೆ 2 ಉಳ್ಕೊಂಡಿತ್ತಲ್ವಾ, ಎರಡನ್ನು ಒಂದೇ ಸಲ ನಾನು ರನ್ ಮಾಡ್ತೀನಿ. 6 + 2 will be 8. 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಉಳ್ಕೊಂಡಿತ್ತು. ಪ್ರಯಾರಿಟಿ ಇದಕ್ಕೆ ಚಿಕ್ಕದಾಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು 2 ನಿಮಿಷ ಓಡಿಸಿದ್ರಾಯ್ತು. ಎರಡೆರಡು ಸಲ P1 ಅಂತ ಬರೆದು 1 ನಿಮಿಷ ಓಡಿಸೋದು ಬಂದು 2 ಸಲ ಓಡಿಸಿದ್ದೀನಿ ಅಷ್ಟೇ, ಏನ್ ಚಿಂತೆ ಇಲ್ಲ. ಸೊ ಇವಾಗ ಪ್ರೋಸೆಸ್ P1 ಕೂಡ ಮುಗೀತು, ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಉಳಿದಿರೋದು ಒಂದೇ ಪ್ರೋಸೆಸ್ಸು P3. ಅದನ್ನ ಆಗಾಗ್ಲೇ 1 ನಿಮಿಷ ಅಂತ ಬರೆಯೋದ್ರ ಬದಲು ಇನ್ನೆಷ್ಟು ಉಳಿದಿದೆ ಅದನ್ನ ಡೈರೆಕ್ಟ್ ಆಗಿ ಬರಿತೀನಿ. 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಉಳ್ಕೊಂಡಿದೆ. ಸೊ ಡೈರೆಕ್ಟ್ ಆಗಿ 3 ಮಿನಿಟ್ಸ್ ಅನ್ನ ಆಡ್ ಮಾಡೋದ್ರಾಯ್ತು. 8 + 3 will be 11. ಈಗ ಎಲ್ಲಾ ಪ್ರೋಸೆಸ್ಗಳು ಎಕ್ಸಿಕ್ಯೂಟ್ ಆಗಿದೆ. ಒಂದೊಂದಾಗಿ ವ್ಯಾಲ್ಯೂಗಳನ್ನ ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು? ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ ಮಾಡುತ್ತಲ್ಲ, ಆ ಟೈಮ್ ಅನ್ನ ಕಂಪ್ಲೀಷನ್ ಟೈಮ್ ಅಂತ ಕರಿತೀವಿ. ಪ್ರೋಸೆಸ್ P1 ಸ್ಟಾರ್ಟ್ ಆಗಿದ್ದು 0th ಮಿನಿಟ್, ಎಂಡ್ ಆಗಿದ್ದು ಯಾವಾಗ? 8th ಮಿನಿಟ್. ಸೊ ಅಂದ್ರೆ ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್ ಅಟ್ 8th ಮಿನಿಟ್. ನೆಕ್ಸ್ಟ್ ಪ್ರೋಸೆಸ್ P2 ಶುರುವಾಗಿದ್ದು 1st ಮಿನಿಟ್, ಬಟ್ ಕಂಪ್ಲೀಟೆಡ್ ಆಗಿದ್ದು 3rd ಮಿನಿಟ್ ಅಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದು 8th ಮಿನಿಟ್, ಕಂಪ್ಲೀಟ್ ಆಗಿದ್ದು 11th ಮಿನಿಟ್. ಪ್ರೋಸೆಸ್ P4 ಸ್ಟಾರ್ಟ್ ಆಗಿದ್ದು 4th ಮಿನಿಟ್, ಕಂಪ್ಲೀಟ್ ಆಗಿದ್ದು 6th ಮಿನಿಟ್. ಸಿಂಪಲ್. ಈಗ ಈ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಈ ಫಾರ್ಮುಲಾಗಳು ನೆನಪಿರಬೇಕು, ಯಾಕಂತಂದ್ರೆ ಎಲ್ಲಾ CPU ಶೆಡ್ಯೂಲಿಂಗ್ ಗಳಲ್ಲಿ ಇದೇ ಫಾರ್ಮುಲಾಗಳು ಯೂಸ್ ಆಗುತ್ತೆ. ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 8 - 0 will be 8, 3 - 1 will be 2, 11 - 2 will be 9, 6 - 4 will be 2. Next, waiting time. Waiting time will be equal to turnaround time minus burst time. So ನೋಡಿ, ಕಂಪ್ಲೀಷನ್ ಟೈಮ್ ಮೇಲೆ ಟರ್ನಾರೌಂಡ್ ಟೈಮ್ ಡಿಪೆಂಡು, ವೇಟಿಂಗ್ ಟೈಮು ಟರ್ನಾರೌಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಇವಾಗ. ಸೊ ವೇಟಿಂಗ್ ಟೈಮ್ ವಿಲ್ ಬಿ ಟರ್ನಾರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಇನಿಷಿಯಲ್ ಬರ್ಸ್ಟ್ ಟೈಮ್ ಅನ್ನ ತಗೋಬೇಕು. 8 - 4 will be 4, 2 - 2 will be 0, 9 - 3 will be 6, 2 - 2 will be 0. ಲಾಸ್ಟ್ ಒನ್, ರೆಸ್ಪಾನ್ಸ್ ಟೈಮ್. ಸೊ ರೆಸ್ಪಾನ್ಸ್ ಟೈಮ್ ಅಂತಂದ್ರೆ ಒಂದು ಪ್ರೋಸೆಸ್ಗೆ ಯಾವಾಗ ಸ್ಟಾರ್ಟಿಂಗ್ ಅಂದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಫಸ್ಟ್ CPU ಸಿಕ್ತು ಮೈನಸ್ ಇಟ್ಸ್ ಅರೈವಲ್ ಟೈಮ್. ನೋಡಿ, ಪ್ರೋಸೆಸ್ P1 ಗೆ ಫಸ್ಟ್ CPU ಸಿಕ್ಕಿದ್ದು ಯಾವಾಗ? 0th ಮಿನಿಟ್ ಮೈನಸ್ ಅದರ ಅರೈವಲ್ ಟೈಮ್ ಏನು? 0. ಸೊ 0 - 0 will be 0. ನೆಕ್ಸ್ಟ್ ಪ್ರೋಸೆಸ್ P2 ಗೆ ಫಸ್ಟ್ CPU ಸಿಕ್ಕಿದ್ದು ಯಾವಾಗ? 1th ಮಿನಿಟ್ ಅಲ್ಲಿ ಮೈನಸ್ ಅದರ ಅರೈವಲ್ ಟೈಮ್ ಏನು? 1. ಸೊ 1 - 1 will be 0. ನೆಕ್ಸ್ಟ್ ಪ್ರೋಸೆಸ್ P3 ಗೆ ಸಿಕ್ಕಿದ್ದು ಯಾವಾಗ? CPU 8th ಮಿನಿಟ್ ಅಲ್ಲಿ ಸಿಕ್ಕಿದೆ, ಬಟ್ ಇಟ್ಸ್ ಅರೈವಲ್ ಟೈಮ್ ಇಸ್ 2. 8 - 2 will be 6. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರೋಸೆಸ್ P4 ಗೆ ಫಸ್ಟ್ CPU ಸಿಕ್ಕಿದ್ದು 4th ಮಿನಿಟ್ ಅಲ್ಲಿ ಮೈನಸ್ ಅದರ ಅರೈವಲ್ ಟೈಮ್ ಏನು? 4. ಸೊ 4 - 4 will be 0. ಸೊ ಇದರಲ್ಲಿ ಪ್ರೊಸೀಡ್ ಆಗಿ ಏನಾದ್ರೂ ಎಕ್ಸ್ಟ್ರಾ ಕ್ವಶನ್ ಕೇಳ್ಬೋದಾ ಅಂತ ಅಂದ್ರೆ ಆವರೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದನ್ನ ತೋರಿಸ್ತೀನಿ, ಇನ್ನು ಉಳಿದಿದ್ದು ನೀವು ಹೇಳ್ಬೇಕು. ಟರ್ನ್ ಅರೌಂಡ್ ಟೈಮ್, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕಂಡುಹಿಡಿತೀರಾ? ಇಲ್ಲಿರುವಂತಹ ಅಷ್ಟು ವ್ಯಾಲ್ಯೂಗಳನ್ನ ಆಡ್ ಮಾಡಬೇಕು. 8 + 2 + 9 + 2 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಇರೋದು? 4 ಪ್ರೋಸೆಸ್. ಸೊ ಡಿವೈಡೆಡ್ ಬೈ 4. ಆವರೇಜ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ಇದೇ ರೀತಿ ಅಲ್ವಾ? ಸೊ 8 + 2 will be 10, 10 + 9 will be 19, 19 + 2 will be 21 divided by 4. So this is the final answer. ಸೊ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಏನು? 21/4. ಫ್ರಾಕ್ಷನಲ್ ಆಗಿ ಇಡಿ, ಏನು ಡೆಸಿಮಲ್ ಆಗಿ ಇಡಬೇಕು ಅಂತ ಏನಿಲ್ಲ. ಇದೇ ರೀತಿ ಅವರು ವೇಟಿಂಗ್ ಟೈಮ್ ಕೇಳ್ಬೋದು, ರೆಸ್ಪಾನ್ಸ್ ಟೈಮ್ ಕೇಳ್ಬೋದು, ಕಂಪ್ಲೀಷನ್ ಟೈಮ್ ಕೇಳ್ಬೋದು ಅಷ್ಟೇ. ಸೊ ಪ್ರಿಯಂಪ್ಟಿವ್
ಸೊ ಪ್ರಿಯಂಪ್ಟಿವ್ ಪ್ರಯಾರಿಟಿ ಶೆಡ್ಯೂಲಿಂಗ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.